ನಿಮಗೆಲ್ಲರಿಗೂ ಸ್ವಾಗತ. ನೋಡ್ರಿ ಇವತ್ತು ನೈಟ್ ಊಟಕ್ಕೆ ಏನೇನು ಮಾಡಿದ್ವಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಪಲ್ಯ ಮಾಡ್ಕೊಳಕಂಥೇಳಿ ಒಂದು ಕಡಾಯಿ ಇಟ್ಕೊಂಡೀನಿ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಇದು ನೋಡ್ರಿ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಳತ್ತೀನಿ ನಾನು ಇವತ್ತು. ನೈಟ್ ಊಟಕ್ಕೆ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಳತ್ತೀನಿ. ನೋಡ್ರಿ ಮನ್ಯಾಗ ಯಾವುದೇ ಬ್ಯಾಳೆ ತರಕಾರಿ ಇಲ್ಲದೆ ಇರುವಾಗ ಈ ರೀತಿ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಂಡ್ರೆ ತಿನ್ನಕ್ಕಂತೂ ಮಸ್ತ್ ಇರ್ತೈತಿ. ನೈಟ ಬಿಸಿ ಬಿಸಿ ಇದನ್ನು ತಿಂದ್ರೆ ಒಂಥರ ಏನೋ ಚಲೋ ಅನಿಸ್ತೈತೆ ನೋಡ್ರಿ. ಆಮೇಲೆ ಇದಕ್ಕೆ ಶೇಂಗಾ ಪುಡಿ ಪೇಸ್ಟ್ ಮಾಡ್ಕೊಂಡೀನಿ ನೋಡ್ರಿ, ಅದನ್ನು ಕೂಡ ಸೇರಿಸ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಳತ್ತೀನಿ. ಈಗ ಕೊಬ್ಬರಿ ತುರಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕುದಿಯೋಂಥ ನೀರು ಹಾಕೋರಿ. 1-2 ರಿಂದ 3 ನಿಮಿಷ ಕುದಿಸ್ಕೊರಿ. ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗಿಬಿಡ್ತೈತಿ. ನೆಕ್ಸ್ಟ್ ಇನ್ನೊಂದು ಪಲ್ಯ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ಹಂಗೆ ಇದು ಕುದಿಯುವಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋರಿ. ನೆಕ್ಸ್ಟ್ ಇಲ್ಲಿ ಮೆಂತ್ಯ ಪಲ್ಯ ಮಾಡ್ಕೊಳತ್ತೀನಿ. ಒಂದು ಬೊಗಣೆ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡು ಈಗ ಕಟ್ ಮಾಡಿದಂಥ ಮೆಂತ್ಯ ಪಲ್ಯನ ಇದಕ್ಕೆ ಸೇರಿಸ್ಕೊಂಡು ಹಾಗೆ ಕುದಿಸಿ ಇಟ್ಟಂಥ ಹೆಸರುಬೇಳೆ ಪೇಸ್ಟನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಮೆಂತ್ಯ ಪಲ್ಯ ಕೂಡ ರೆಡಿ ಆಯಿತು. ಇಲ್ಲಿ ನೋಡ್ರಿ ಹಂಗೆ ಬಿಸಿ ಬಿಸಿ ರೊಟ್ಟಿ ಕೂಡ ರೆಡಿ ಆಗ್ತವೆ. ನಮ್ಮ ಮಮ್ಮಿ ರೊಟ್ಟಿ ಮಾಡಾಕ್ತಿದ್ರು. ಈಗ ಇನ್ನೇನು ನಾವು ಊಟ ಮಾಡಬೇಕು. ಯಾರೆಲ್ಲ ಉತ್ತರ ಕರ್ನಾಟಕದವ್ರದಿರಿ ವ್ಲಾಗ್ ನೋಡತ್ತೀರಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿರಿ. ನಮ್ಮ ಡೈಲಿ ರೂಟೀನ್ ಹೆಂಗಿರ್ತೈತಿ, ನೈಟ್ ಡಿನ್ನರ್ ಹೆಂಗಿರ್ತೈತಿ ಇದು ನಿಮ್ಮ ಜೊತೆ ನಾನು ಡೈಲಿ ಶೇರ್ ಮಾಡ್ಕೊತೀನಿ. ನೋಡಿರಿ ರೊಟ್ಟಿ ಈ ರೀತಿ ಉಬ್ಬಿ ಆ್ಯಂಡ್ ಮಮ್ಮಿ ಕೂಡ ಹೇಳಿರು ನೀವು ಊಟ ಮಾಡಬಾತ. ಸೊ ನಾನು ಎಲ್ಲ ತಾಟ್ನಾಗ ಹಚ್ಕೊಂಡು ಊಟ ಮಾಡಕತ್ತಿದ್ನಿ. ಊಟ ಅಂತೂ ಮಸ್ತ್ ಇತ್ತು ನೋಡಿರಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ತಿಳ್ಕೊಂಡೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿರಿ ನಾನು ಊಟ ಈ ರೀತಿ ಇತ್ತು. ಬರ್ರಿ ಎಲ್ಲರೂ ಊಟ ಮಾಡೋಣ.